ಒಪ್ಕೋತೀನಿ. ನಿನ್ನ ತಾಯಿ ಪತಿವ್ರತೆ ಅಂತ ಒಪ್ಕೋತೀನಿ. ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ. ಜಸ್ಟ್ ಮಿಸ್. ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಡೌಟೇ ಇಲ್ಲ. ಏನ್ ಅನ್ಕೊಂಡಿದ್ಯಾ ನೀನು? ನನ್ನಷ್ಟು ಸ್ಮಾರ್ಟ್, ನನ್ನ ಬ್ಯೂಟಿ, ನನ್ನಂತ ಪರ್ಸನಾಲಿಟಿ ಯಾವನಾದ್ರೂ ಒಬ್ಬ ಕೋತಿ ನನ್ನ ಮಗ ಇಲ್ಲಿದ್ದ ನಾ ತೋರಿಸ್ಬಿಡೆ. 24 ಕ್ಯಾರೆಟ್ ಗೋಲ್ಡ್ ಊಟ ಮಾಡಿ 3 ದಿನ ಆಯ್ತಣ್ಣ. ಏನಿದ್ರೆ ಹಾಕಣ. ಏನೂ ತಿಂದಿರ ಹೆಂಗಿದ್ಯಲ್ಲೋ, ಇನ್ ತಿಂದ್ರೆ ಹೆಂಗೋ ಇರ್ತೀಯ. ಮಗ ತಂದು ಆಡ್ಕಸ್ಬಿ ಅಂಡಾಳಿ. ನನ್ ಗಂಡ್ಸು ಅಂತ ಯಾರು ಹೇಳಿದ್ದು? ಸುಮ್ನೆ ತಮಾಷೆ ಮಾಡ್ಬೇಡ ಕಣಯ್ಯ, ನೀನ್ ನೋಡಿದ್ರೆ ಗೊತ್ತಾಗಲ್ವಾ? ಏನ್ ನೋಡಿದ್ರೆ ಗೊತ್ತಾಗುತ್ತೆ? ತರ್ಲೆ ಮಾಡ್ಬೇಡ ನೀನು, ನೋಡಿದ್ರೆ ಗೊತ್ತಾಗಲ್ವಾ? ಅದೇ ಏನ್ ನೋಡಿದ್ರೆ ಗೊತ್ತಾಗುತ್ತೆ? ಈ ಪಾಪ ನನ್ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಈ ಓಚಿಕೇತ್ ನನ್ ಮಗ ಇನ್ ಅರ್ಧ ದಾರಿವರೆಗೂ ಬಿಡ್ತೀನಿ ಅಂದ. ನಂತ ವಿದ್ಯುದ್ದು 15 ರೂಪಾಯಿ ಎಳ್ಳೆ ಟೊಮೊಟೊ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಓಡಾಡೋ ಹುಡುಗಿರ್ಗೆ ಚುಡಾಯಿಸ್ತಾ ಚಮಕಾಯಿಸ್ತಿರ್ತೀರಾ ಅಷ್ಟೇ ತಾನೇ? ಏನ ನನಗೆ ಥೂ ಅಂದ ನೀನು? ಏಯ್, ಬೇಕಾದ್ರೆ ಚಪ್ಪಲಿ ನೋಡಿದ್ರು ಹೊಡ್ಸ್ಕೊಂಡ್ಬಿಡ್ತೀನಿ. ಬಡಿಯಾ ಆದ್ರೆ ಥೂ ಅಂತ ಮಾತ್ರ ಅನ್ಬೇಡ, ನನಗೆ ಇಲ್ಲಿಂದ ಉರ್ದೋಗುತ್ತೆ. ಏನ? ಹೌದು ಸರ್. ಮುಚ್ಚ ಬಾಯಿ. ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು ಕ್ಯಾಜಿತ್ತು ನೀವೆಲ್ಲ ಯೂತ್ಸು, ಏನ್ ಪರ್ಸನಾಲಿಟಿ. ಕೊತ್ತಂಬರಿ ಸೊಪ್ಪು ಬರ್ತಾರ ಬಾಡಿ, ನುಗ್ಗೆಕಾಯಿ ತರ ಕೈಕಾಲು. ಹಂಗ ಅಲ್ಲ, ಹೆಂಗಿರ್ಬೇಕು ಕಂಡ. ಯೂತ್ ಬೇಕಾಗಿರೋದು ಕಂಡ ಅಲ್ಲ, ಗುಂಡಿಗೆ. ನಮ್ಮ ಹತ್ರ ಎರಡಿದೆ. ಓ ಹರೀಶ್, ನಿಮ್ ಅಂಕಲ್ ಕನ್ಫ್ಯೂಸ್ ಆಗಿದಾರೆ ಅನ್ಸುತ್ತೆ. ಬಾ ಕನ್ಫ್ಯೂಜಾ?